ಉಪನಿಷತ್ತುಗಳಲ್ಲಿ ಸಣ್ಣ ಸಣ್ಣ ಕಥೆಗಳ ಮೂಲಕ ಪ್ರತಿಯೊಬ್ಬ ಮನುಷ್ಯನ ಜೀವನ ಅವ ಬದುಕಿರುವಾಗಲೇ ಅದು ಆನಂದದಲ್ಲಿ ನೆಲೆ ನಿಲ್ಲುವಂತೆ ಆಗಬೇಕು ಅನ್ನೋದಕ್ಕಾಗಿ ವಿಶೇಷವಾದಂಥ ಉಪದೇಶಗಳನ್ನು ಮಾಡಿದ್ದನ್ನು ಕಾಣಬಹುದು. ಆ ಎಲ್ಲ ಉಪದೇಶಗಳ ಒಂದು ಸಂಗ್ರಹ ಶ್ರೀ ಶಂಕರ ಭಗವತ್ಪಾದರು ಈ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಮಾಡಿದ್ದಾರೆ ಅಂತಂದರೆ ಅದು ವಾಸ್ತವ. ಉಪನಿಷತ್ತುಗಳಲ್ಲಿ ಹೇಳಿದ ವಿಸ್ತಾರವಾದ ಆ ಕಥೆಗಳ ಭಾಗ ಬರದೇ ಇದ್ದರೂ ಅತಿ ಸರಳವಾದಂಥ ಉದಾಹರಣೆಗಳ ಮೂಲಕ ಅಲ್ಲಿ ಹೇಳಿದಂತಹ ತತ್ವವನ್ನು ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ನಮಗೆ ಅನುಗ್ರಹವನ್ನು ಮಾಡಿದರು. ಆ ಕಾರಣಕ್ಕಾಗಿ ದಕ್ಷಿಣಾಮೂರ್ತಿ ಅಷ್ಟಕ ಇವತ್ತು ಕೂಡ ದೇಶಾದ್ಯಂತ ಎಲ್ಲರ ಹೃದಯದಲ್ಲಿ ಇದೆ. ವರ್ತಮಾನ ಕಾಲದಲ್ಲಿ ನಾವು ವಿಶೇಷವಾಗಿ ನಮ್ಮ ಯುವ ಸಮಾಜ ಅವರಿಗೂ ಕೂಡ ಇದನ್ನು ವಿಶೇಷವಾಗಿ ತಲುಪಿಸಬೇಕು ಅನ್ನೋದಕ್ಕಾಗಿ ಈ ಬಾರಿ ದಕ್ಷಿಣಾಮೂರ್ತಿ ಅಷ್ಟಕವನ್ನು ನಾವು ಆಧುನಿಕ ವಿಜ್ಞಾನದ ಸಾಧನಗಳ ಮೂಲಕ ವಿಶೇಷವಾಗಿ ಯುವಕರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿದರು. ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ಒತ್ತಡಗಳಿರ್ಬೋದು, ಸವಾಲುಗಳಿರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಈಗೆಲ್ಲವನ್ನು ಮೆಟ್ಟಿ ಅದರಿಂದ ಪಾರಾಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಅತಿ ಮುಖ್ಯ ಸಾಧನ ಈ ದಕ್ಷಿಣಾಮೂರ್ತಿ ಅಷ್ಟಕ ಅನ್ನೋದನ್ನು ಶ್ರೀ ಶಂಕರ ಭಗವತ್ಪಾದರು ನಮಗಲ್ಲಿ ಹೇಳಿದಂತಹ ಸರಳವಾದ ಉದಾಹರಣೆಗಳೊಂದಿಗೆ ವರ್ತಮಾನ ಕಾಲದ ವಿಜ್ಞಾನದ ಕೆಲವೊಂದು ಉದಾಹರಣೆಗಳನ್ನು ಜೋಡಿಸಿ ನಾವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಪ್ರಾಯ ನಾವಿಲ್ಲಿ ಕೂತವರೆಲ್ಲರೂ ಕೂಡ ನಾವು ವೇದಿಕೆಗೆ ಬರುವುದರ ಮೊದಲೇ ನಮ್ಮ ಇಲ್ಲಿ ಹಾಕಿದಂಥ ಪರದೆಗಳ ಮೂಲಕ ನಮ್ಮ ಪಕ್ಕದ ಮೈದಾನದಲ್ಲಿ ನಡೀತಕ್ಕಂಥ ದಕ್ಷಿಣಾಸ್ಯ ದರ್ಶಿನಿ ಅನ್ನುವ ಈ ಒಂದು ಪ್ರದರ್ಶನಿಯನ್ನು ನೀವು ನೋಡಿರಬೇಕು. ಬಹುತೇಕ ಶಾಲಾ ವಿದ್ಯಾರ್ಥಿಗಳೇ ಅತ್ಯಲ್ಪ ಅವಧಿಯಲ್ಲಿ ದಕ್ಷಿಣಾಮೂರ್ತಿ ಅಷ್ಟಕದ 10 ಶ್ಲೋಕಗಳನ್ನು ಕೂಡ ವೈಜ್ಞಾನಿಕವಾದ ಸಾಧನಗಳೊಂದಿಗೆ ನಾವು ಹೇಗೆ ಅರ್ಥ ಮಾಡಬಹುದು ಅನ್ನೋದನ್ನು ಮನಸ್ಸಿಗೆ ನಾಟುವಂತೆ ನಮಗೆ ತೋರಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದರ ಕೊನೆಗೆ ಈ ದಕ್ಷಿಣಾಮೂರ್ತಿ ಅಷ್ಟಕದ ಹಿಂದೆ ಇರತಕ್ಕಂಥ ಆ ದಕ್ಷಿಣಾಮೂರ್ತಿಯ ಒಂದು ತತ್ವವನ್ನು ಸ್ತೋತ್ರ ಮಾಡ್ತಾನೆ ನಾವು ಅದನ್ನು ಅರಗಿಸಿಕೊಂಡಿದ್ದೀಯ. ಆದರೆ ಆಗ ಅದರ ಫಲ ಏನು ಅನ್ನೋದನ್ನು ಕೂಡ ಆ ಪ್ರದರ್ಶನಿಯಲ್ಲಿ ಕೊನೆಗೆ ತೋರಿಸಲಾಗಿದೆ. ಸ್ತೋತ್ರದಲ್ಲಿ ಯದ್ಯಪಿ ನಮಗೆ ಇದನ್ನು ಭಗವತ್ಪಾದರು ತಿಳಿಸ್ತಾರೆ, ಸರ್ವಾತ್ಮಭಾವ ಅನ್ನೋ ಶಬ್ದವನ್ನು ಇದನ್ನು ಹೇಳಿದ್ದಾರೆ. ಆದರೆ ಅದನ್ನು ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗಲಿ ಅಂತ ಎಲ್ಲ ಪ್ರಯೋಗಗಳ ಮೂಲಕ ಪ್ರಯತ್ನವನ್ನು ಪಡಲಾಗಿದೆ. ಅತ್ಯಂತ ಸಂತೋಷದ ವಿಷಯ ಅಂತಂದರೆ ಇಡೀ ಬೆಂಗಳೂರು ಮಹಾನಗರದಲ್ಲಿ
ಸುಮಾರು 350ಕ್ಕೂ ಹೆಚ್ಚು ಕಾಲೇಜುಗಳು ಈ ಒಂದು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಸ್ವಾಗತಿಸಿದರು. ಮತ್ತು ಅಲ್ಲಿ ಅಧ್ಯಾಪಕರಿಂದ ಹಿಡಿದು ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಚಿಕಿತ್ಸಕ ಬುದ್ಧಿಯಿಂದ ಅದನ್ನೆಲ್ಲ ಕೇಳಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೂಡ ಸಂತೋಷದಿಂದ ವ್ಯಕ್ತಪಡಿಸಿದ್ದಾರೆ. ಅವರಿಗೆಲ್ಲರಿಗೂ ಇವತ್ತು ನಮ್ಮ ಈ ಸಮರ್ಪಣಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇದ್ದರೂ ಕೂಡ ಈಗ ಪರೀಕ್ಷೆ ನಡೀತಾ ಇರೋದ್ರಿಂದ ಅವರು ಎಲ್ಲರೂ ನಮ್ಮೊಟ್ಟಿಗೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಆ ಎಲ್ಲ ಕಾಲೇಜುಗಳಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಈ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಹೇಳ್ತಕ್ಕಂಥ ಆ ಎಲ್ಲ ಅಂಶಗಳನ್ನು ಖಂಡಿತವಾಗಿಯೂ ನಾವು ಜೀವನದಲ್ಲಿ ಅಳವಡಿಸಿದ್ದೇ ಆದರೆ ನಮ್ಮ ಜೀವನ ಹೊಸನಾಗುತ್ತೆ, ಪರಿಪೂರ್ಣವಾಗುತ್ತೆ ಅನ್ನತಕ್ಕಂಥ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ ಅನ್ನೋದೇ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಆಶಾದಾಯಕವಾದಂಥ ಅಂಶ. ಅಷ್ಟೇ ಅಲ್ಲ, ಎಲ್ಲ ಪ್ರಾಧ್ಯಾಪಕರುಗಳು ವ್ಯವಸ್ಥೆ